ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕ್ತಾರೆ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. ಹೌದು ಸರ್. ಏನು ನಿಮ್ಮ ಈ ಊರದ್ದು ಸಮಸ್ಯೆಗಳು ಏನು ಅಣ್ಣ, ಇಲ್ಲಿ 3 ಸಮಸ್ಯೆ ಏನೆಂದ ಗೊತ್ತಾ? ರೈತ ಅದು ಇಲ್ಲ, ಇದು ಇಲ್ಲ. ಈಗ ಕುಮಾರಸ್ವಾಮಿಗೆ ಹಾಕ್ಬೇಕು ಅಂತ ಓಟ ಮಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ನಿಲ್ತಿಲ್ಲ. ಕುಮಾರಸ್ವಾಮಿ ಮಗ ನಿಲ್ಬಹುದು, ಇಲ್ಲ ಅಂದ್ರೆ ಪುಟ್ಟರಾಜ್ ಅವ್ರು ನಿಲ್ಬಹುದು ಅಂತ ಹೇಳ್ತಿದ್ದಾರೆ. ಪುಟ್ಟರಾಜರು ನಿಲ್ಬೋದು ಈ ತಲಕೋಲೆ. ಪುಟ್ಟರಾಜರಿಗೆ ಹಾಕ್ಬೇಕು, ಇಲ್ಲಾಂದರೆ BJPಗೆ ಹಾಕ್ಬೇಕು. ಯಾಕೆಂದರೆ ನಮಗೆ ದುಡ್ಡು ಹಾಕ್ತೀನಿ, ಅಕ್ಕಿ ದುಡ್ಡು ಹಾಕ್ತೀನಿ ಅಂದರೆ ಅಕ್ಕಿ ದುಡ್ಡುಗಳು ಅರ್ಧ ಜನಕ್ಕೆ ಬಂದಿಲ್ಲ, ಅರ್ಧ ಜನಕ್ಕೆ ಬಂದಿದೆ. ಆಮೇಲೆ ಇನ್ನೊಂದು 2,000 ರೂಪಾಯಿದು ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ. ಈಗ ಸ್ಟಾರ್ ಚಂದ್ರು ಅವರು ನಿಮಗೆಲ್ಲ ಗೊತ್ತಿದ್ದೀರಾ? ಹಾಂ, ಬಂದಾರೆ. ಅವ್ರು ಸ್ಟಾರ್ ಚಂದ್ ಬಂದಿಲ್ಲ, ಇತ್ತ ಬಂದಿಲ್ಲ. ಈಗ ಸುಮಲತಾ ಅವರು ನಿಂತ್ಕೊಂಡಿರಲ್ಲ 5 ವರ್ಷ, ಏನೇನು ಕೆಲಸ ಮಾಡೋರೆ? ಅವ್ರದ್ದೇನು ಕಥೆ ಅಣ್ಣ? ಏನು ಮಾಡಿಲ್ಲ ಅಣ್ಣ. ಅವಳು ಏನು ಮಾಡಿದ್ರು ಬಂದು ಏನು ಓಲಿ ಒಂದು ಫಂಕ್ಷನ್ಗೆ ಬಂದು ಅಟೆಂಡ್ ಆದಾಳ, ಹೆಂಗೆ ಬಂದು ಅಟೆಂಡ್ ಆಗಿದ್ದಾಳು 15 ದಿನ. ಹಾಂ, ಅಷ್ಟೇ, ಇನ್ನು ಯಾವುದಿಲ್ಲ ಸರ್. ಸರಿ, ಅದೇ ಕಾಂಗ್ರೆಸ್ ಅವ್ರು ನುಡಿದ್ರೆ ನಡೀತಾರಲ್ವಾ? ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ, ಅರ್ಧ ಜನಕ್ಕೆ ಹೋಗೋದೆ. ಹಂಗೆ ಹುಚ್ಚು ಮದಲ್ಲಿ ಉಂಡೇರ ಜನ ಹಂಗಾಗದೆ. ಹಾಂ, ಅಷ್ಟೇ ಸರ್. ಈಗ ನೀರ್ ಬಗ್ಗೆ, ಮಂಡ್ಯ ಅಂತ ನೀರ್ ಬಗ್ಗೆ ಹೇಳೋದಾದ್ರೆ, ಈಗ ನೆನ್ನೆ ಎಲ್ಲಾನು ತಮಿಳ್ನಾಡು ನೀರು ಕುಡಿಯೋಕೆ ನೀರಿಲ್ಲ. ಏನು ಸರ್, ಅದೇ ಸರ್, ತಮಿಳ್ನಾಡಿಗೆ ಇಲ್ಲಿ ಮಂಡ್ಯದವ್ರಿಗೆ ನೀರಿಲ್ಲ, ಈ ಕರ್ನಾಟಕಕ್ಕೆ ನೀರಿಲ್ಲ. ತಮಿಳ್ನಾಡು ನೀರು ಕೊಟ್ಟವ್ರೆ, ಇಲ್ಲಿ ನಮಗೆ ತೊಳೆಯೋಕೆ ನೀರಿಲ್ಲ, ಏನಿಲ್ಲ. ಎಮ್ಮೆ ಕುಡಿಯೋಕೆ ದನಿಗೆಲ್ಲ ನೀರಿಲ್ಲ. ಸಮಸ್ಯೆ ಹಿಂಗಾಗದೆ. ಈಗ MP ಅವರು ಅದನ್ನ ಕೇಳಬೇಕಲ್ಲ. MP ಅವರು ಯಾಕಣ್ಣ ಸುಮ್ಮನೆ ಇದ್ದಾರೆ? ಸರ್, ಕೇಳಬೇಕು ಅಂದ್ರೆ ನಾವು ಕೇಳೋಕೆ ಅವ್ರು ಬಂದು ಕೇಳಿ ವಿಚಾರಿಸ್ಬೇಕು ಊರೊಳಗೆ ಏನು ಅಂತ. ಸರಿ ಸರ್, ಅದಕ್ಕೆ ಈ ಥರ ಆಗದೆ. ಓಟ್ ಬಿಡಿ ಸರ್, ಓಟ್ ಹಾಕಿರ್ತಾರೆ ಬಿಡ್ತಾರೆ, ಅವೆಲ್ಲ ಮಾಮೂಲಿ. ಯಾರಿಗೆ ನಿಮ್ಗೆ ಬೆಂಬಲ ಕೊಡ್ಬೋದು? 3 ಪಕ್ಷ ಇದೆ, 3 ಜನ ಇವ್ರೆ. ಸ್ಟಾರ್ ಚಂದ್ರ ನಿಂತವ್ರೆ ಆಲ್ರೆಡಿ. ಈಗ ಸುಮಲತಾ ಅವರಿಗೆ ಯಾವ್ದಿಂದ ನಿಲ್ತಾರೋ ಇಲ್ಲ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ ಸರ್. ಅದು ಯಾರಿಂದ ನಿಲ್ತಾರೋ ನೋಡಬೇಕು. ಕುಮಾರಸ್ವಾಮಿ ನಿಲ್ಬಹುದು, ಇಲ್ಲ ಪುಟ್ಟರಾಜು ನಿಲ್ಬಹುದು ಅಂತ ಹೇಳ್ತಾವ್ರೆ BJP ಮತ್ತೆ ಕಾಂಗ್ರೆಸ್ ಇದು JDS ಇಂದ. ಸೊ ಯಾರಿಗೆ ನಿಮ್ಮ ಬೆಂಬಲ ಸಿಗ್ಬೋದಣ್ಣ? ನೋಡೋಣ ಸರ್, JDS ಇಂದ ಸಿಗ್ಬೋದು ನೋಡೋಣ. JDS ಸರ್, ನಮ್ಮದಲ್ಲೇ JDS ಒಟ್ಟಿನಲ್ಲಿ BJP ಸರ್ಕಾರ ಬರಬೇಕು. ಆಗಬೇಕು ಅಂದರೆ ಇವ್ರು ಕಾಂಗ್ರೆಸ್ನ ಏನು ಮಾಡಲ್ಲ. MP ಅವ್ರಿಗೆ ಏನು ಬಂದು ಏನು ಒಂಚೂರು ನೋಡಿಲ್ಲ. ಈ ಸ್ಟಾರ್ ಚಂದ್ರು ಯಾರು ಓದಲೇ ಗೊತ್ತಿಲ್ಲ, ಇಲ್ಲಿ ಪ್ರಚಾರಕ್ಕೆ ಎಲ್ಲೂ ಬಂದಿಲ್ಲ. ಹಂಗಾಗಿ ಬರಬೇಕು BJP, ಒಳ್ಳೆ ಸರ್ಕಾರ ಆಳೋರು ಬರಬೇಕು. ಹಂಗಿದ್ರೆ ಮಾತ್ರ ಸಾಧ್ಯ ಇಲ್ಲಿ. ಈಗ ಸದ್ಯಕ್ಕೆ ನೀರು ಇಲ್ದೇ ಜನಗಳ ಕಷ್ಟ ಹೇಳೋಕೆ ಆಯ್ತಲ್ಲ. ಜನಗಳ ಕಷ್ಟ ಅಂದರೆ ಅಯ್ಯೋ ಬೇಡ, ಕಷ್ಟ ಯಾಕೆ ಹೇಳ್ತಾರೆ? ದನ ಕರಿ ನೀರಿಲ್ಲ, 2 ಕೋಟಿ ನೀರಿಲ್ಲ ಜನಗಳಿಗೆ. ಮನೆಗೆ ಬರ್ಬೇಕು, ಹಂಗಾಗದೆ ಕತೆಗಳು. ಆದ್ದರಿಂದ ಯಾವುದೇ ಥರದಲ್ಲೂ ಸರ್ ಕಾಂಗ್ರೆಸ್ ಬರೋದಿಲ್ಲ ನಮಗೆ. ಈ ಕಡೆ ನಮ್ಮದೇನು ದಳ ತಪ್ಪರೆ BJP ಪಕ್ಕ JDS. ಸರ್, ಸ್ಟಾರ್ ಚಂದ್ರು ಯಾರು ಗೊತ್ತಿಲ್ಲ ಸರ್ ಇಲ್ಲಿ. ಸರ್, ಇವರು ಅಷ್ಟೇ, ಸುಮಲತಾರು ಅಷ್ಟೇ. ಅವ್ರು ಏನು ಬಂದು ಏನು ಮಾಡಿಲ್ಲ, ಏನೂ ಇಲ್ಲ, ಬಂದಿಲ್ಲ. ಅವ್ರು ಗೆದ್ದದ್ದು ಅಷ್ಟೇ ಒಟ್ಟಿನಲ್ಲಿ. ಯಾವೆಲ್ಲ ಬರ್ತಾರೆ, ಮಗ ತೋರಿಸ್ಕೊತಾರೆ, TV ಒಯ್ತಾ ಇರ್ತಾರೆ, ಅಷ್ಟು ಬಿಟ್ರೆ ಇನ್ನೇನು ಬಂದಿಲ್ಲ, ಯಾರು ಬಂದಿಲ್ಲ. ಎಲ್ಲ ಒಂದು ಯಾವುದೋ ಬಂದಿರ್ಬೇಕು ಅಷ್ಟೇ. ಈ ಸದ್ಯಕ್ಕಂತ ಯಾವ ಬಂದಿಲ್ಲ 2 ವರ್ಷದಿಂದ. ಇವಾಗ ಯಾವಾಗಲೂ ಬಂದಿಲ್ಲ, ಏನೂ ಆಗಿಲ್ಲ. ಅದಂತೂ ಸಾಧ್ಯನೇ ಇಲ್ಲ ಈ ಸತ್ತಾಗೋದು MP ಅಲ್ಲಿ. ಸರ್, ಅಂಬರೀಷ್ ಅಣ್ಣನ ಸರ್ ಸೊಸೆ ಅಂತ ಬೆಂಬಲ ಕೊಟ್ಟು ಎಲ್ಲ ಮಾಡಿದ್ರು. ಮಾಡಿ ಒಂದಪ್ಪ ಬೆಂಬಲ ಕೊಟ್ಟು ಇದನ್ನ ಮಾಡಲೇಬೇಕು. ಯಾಕೆಂದ್ರೆ ಅಂಬರೀಷ್ ಅಣ್ಣ ಮುಖ ಮಾಡ್ಕೊಂಡು ಮಾಡಿದ್ರು. ಅದು ಉಳಿಸ್ಕೊಳ್ಳಿಲ್ಲ ಸರ್. ಅವ್ರು ಉಳಿಸ್ಕೊಳ್ಳಿಲ್ಲ. ಅವ್ರು ಉಳಿಸ್ಕೋಬೇಕಾಯ್ತು. ಅಂಬರೀಷ್ ಅಣ್ಣ ಇದ್ದಂಗೆ ಅವ್ರು ಬಂದು ಪ್ರಚಾರ ಮಾಡಿ ಉಳಿಸ್ಕೊಂಡ್ರೆ ಉಳಿಸ್ಕೊಳ್ಳೋರು. ಇವರೇ ಪ್ರಚಾರನೇ ಇಲ್ವಲ್ಲ. ಯಾವುದೋ TV ಬರ್ತಾರೆ, ಎಲ್ಲ ಕಾಣ್ತಾರೆ, ಒಟ್ಟಾಗಿರ್ತಾರೆ ಅಷ್ಟಕ್ಕೆ ಅವರು. ಅಯ್ಯೋ, ಯಾವ ಜೋಡೈತೆ ಬಂದ್ರು ಸರ್. ಬಂದು ಬೆಂಬಲ 5 ವರ್ಷ ಬರ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ಯಾವುದ್ರಲ್ಲೂ ಬರಲ್ಲ, ಎಂಟ್ರಿ ಆಗಲ್ಲ ಅವರು. ಅದು ಬಿಟ್ಟರೆ ಇನ್ಯಾವ್ದ್ರಲ್ಲಿ ಎಂಟ್ರಿ ಆಗೋದಿಲ್ಲ, ಏನೂ ಆಗೋದಿಲ್ಲ ಅವ್ರ ಒಟ್ಟಿನಲ್ಲಿ. ಅವರು ಬರ್ತಾರೆ ಜೋಡಿ ಎತ್ತು ಒಂದು ಆ ಟೈಮಲ್ಲಿ ಮಲಸ್ ಮಾಡ್ತಾರೆ. ಪ್ರತಿಯೊಂದು ನಿಲ್ಸಕ್ಕೆ ಆಗೋದಿಲ್ಲ, ಅವ್ರ ಕೈಲಿ ಆಗೋದಿಲ್ಲ. ನಮ್ಮದ್ರಲ್ಲಿ ಏನಪ್ಪ, ನಮ್ಮ JDS ಕುಮಾರಣ್ಣ ಬಂದ್ರೆ ಮಾತ್ರ ಸಾಧ್ಯ ನಮಗೆ. ಅದಂತ ಸತ್ಯ. ಅದು ಬಿಟ್ರೆ ಇನ್ಯಾರು ಬಂದರೂ ಆಗಲ್ಲ ಸರ್. ಇಲ್ಲಿ
ಏನು ಸರ್ಕಾರ ಬೇಕು. ನೀರು ಸಮಸ್ಯೆ ಬಗ್ಗೆ ಹೇಳೋಣ. ನೀರು ಸಮಸ್ಯೆ ಒಂದು, ರೈತರಿಗೆ ಏನು ಮಾಡಬೇಕು ಅವ್ರು ಮಾಡಲಿಲ್ಲ. ಯಾವ ಸರ್ಕಾರದವ್ರು ರೈತರಿಗೆ ಏನು ಮಾಡಬೇಕಾಯ್ತು, ಏನು ಕಾನೂನಿತ್ತು ಅದು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಅವರು ಕತೆ ಕಳ್ಕೋಗೋದೇ ಅವ್ರಿಗಾಯ್ತು. ಅವ್ರು MLA ಕೊಡಬೇಕು, MP ಕೊಡಬೇಕು ದುಡ್ಡ, ಆ ಓದ್ ಬಂದವರು ಕೊಡಬೇಕು. ರೈತರ ಕಷ್ಟ ಏನದೆ ಅಂತ ಅವ್ರು ಏನೂ ನೋಡಲಿಲ್ಲ. ಯಾರು ಗೆಲ್ತಾರೆ ಯಾರು ಹೋಯ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಇವ್ರ ಕತೆ ಏನಾಯ್ತದೆ ಅಂತೂ ಗೊತ್ತಿಲ್ಲ. ಊರೊಳಗೆ ಬಂದರು ಯಾರ ಕೈಲಿ ಉಗಿಸ್ಕೊತಾರೆ ಅಂತೂ ಗೊತ್ತಿಲ್ಲ. ವಿಚಾರ ಹೆಂಗಾಗದೆ ಅಂದರೆ ರೈತರ ಕಷ್ಟನ ಏನು ಅಂತ ಕೇಳಲಿಲ್ಲ. ಈಗ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ ಅದು ಇದು ಹೇಳೋದು ಮಾತಲ್ಲ ಅಷ್ಟೇ. ಈಗ ಇರು ನೀರನ್ನೇ ಬಿಟ್ಕೊಂಡಿಲ್ಲ ರೈತರಿಗೆ. ಬೆಳೆ ಒಣಗ್ತಾ ಇದೆ, ಆ ಬೆಳೆನಾರ ಕಡ್ಕೊಂಡು ಆಡಿಸಿದ್ರಾಗೋದು, ಅದನ್ನೂ ಮಾಡಲಿಲ್ಲ. ನಾನು MP ನಿಂತ್ಕೊತೀನಿ, ಸರ್ಕಾರ ಮಾಡ್ತೀನಿ. ಯಾವ ಸರ್ಕಾರ ಮಾಡೋದು? ಇವನು ಗುಡ್ಸಟ್ಟಿ ಬಡ್ಡಿ ಹಾಕ್ಲು ಯಾರು ಗುಟ್ಟಿದವರು? ಅಯ್ಯೋಗರು ಅವರು ಲೋಪರ್ ಬಡ್ಡಿ ಹಾಕ್ಲು ಅವರು, ಲೋಪರ್ ಗುಟ್ಟಿರೋರು ಅವರು ಯಾವ ಸರ್ಕಾರನೂ ಆಳಕ್ಕೆ ಯೋಗ್ಯತೆ ಇಲ್ಲ. ರೈತರ ಬಗ್ಗೆ ಫಸ್ಟು ನೋಡಬೇಕು. 3% ಇರೋದು 95% ರೈತರು ಬಜೆಟ್ ಇರೋದು. ಅವ್ರ ಅಪ್ಪ ಗೇದೇನು 50 ಎಕರೆ ಕೊಟ್ಟಿಲ್ಲ, ಗೇದೇನು ಸಂಪಾದನೆ ಮಾಡಿ ರೈತರು ಕೊಡ್ತಾಯಿಲ್ಲ. ಅವನು ಕರೆಂಟ್ ಚಾರ್ಜ್ ಕಟ್ತಿರೋರು ರಾಮು, ಟ್ಯಾಕ್ಸ ಕಡ್ಡಿ ಪಾಟು ತವ್ ಕಟ್ತಾ ಇರೋರು ನಾವು. ಕಡ್ಡಿ ಪಾಟದಿಂದ, ಅಲ್ಲೂ ಬಸ್ಸು ತವಿಂದ, ಸೋಪುದು ತವಿಂದ, ಬಟ್ಟೆಯಿಂದ ಟ್ಯಾಕ್ಸ್ ಕಟ್ಟೋರು ನಾವು. ಅವರೆಲ್ಲ ಕಂಪ್ನಿಯವರೆಲ್ಲ ಟ್ಯಾಕ್ಸ್ ಕಟ್ಟೋರು, ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋದು. ಆ ಟ್ಯಾಕ್ಸು ಸರ್ಕಾರಕ್ಕೆ ಹೋಯ್ತದೆ. ಕುಡಿದು ಪಡಿದೆಲ್ಲ ಸರ್ಕಾರಕ್ಕೆ ಹೋಯ್ತದೆ ಟ್ಯಾಕ್ಸು. ಅವ್ರ ಅಮ್ಮ ಕುಂತ್ಕೊಂಡು ಕುಂತವ್ರೆ. ಹ್ಞೂ, ಹಂಗಲ್ಲ. ವಿಚಾರ ಮಾತಾಡಬೇಕು. ವಿಚಾರ ಮಾತಾಡು. ಯಾವನಾದ್ರೇನು ಅಯ್ಯಕ್ಕೆ ಗುಡ್ತವನು? ಯಾವನಾದ್ರೇನು? ಯಾರು ಈ ಸರ್ಕಾರ ಆಳೋರು? ಮೋದಿ ಆಗ್ಬೋದು, BJP ಆಗ್ಬೋದು, ಕಾಂಗ್ರೆಸ್ನವ್ರು ಆಗ್ಬೋದು, ದಳದವ್ರು ಆಗ್ಬೋದು. ರೈತರಿಗೆ ಏನು ಮಾಡಲಿಲ್ಲ. ಅವ್ರವ್ರು ಅನುಕೂಲ ಮಾಡ್ಕೊಂಡು ಹೋದ್ರು. ಯಾರ್ಯಾರೋ ಗೆಲ್ತಾರೆ ಅವರು ಸೀಟ್ ಕೊಟ್ಕೊಂಡು ಹೋದ್ರು, ದುಡ್ಡು ಎಸ್ಬಿಟ್ಟು. ರೈತರಿಗೆ ಏನೂ ಮಾಡ್ಕೊಂಡಿಲ್ಲ. ಈಗ ಮಂಡ್ಯ ಸೊಸೆ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮರ ತಗೊಂಡ್ರು ಸುಮಲತಾ ಅವರು. ಈಗ ಅವ್ರಿಗೆ ಟಿಕೆಟ್ ಯಾವ ಪಕ್ಷದಿಂದ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಅಂದರೆ ಕಾಂಗ್ರೆಸ್ಸಿಂದ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಸ್ಟಾರ್ ಚಂದ್ರು ಕೊಟ್ಟರು. BJPಯಿಂದನೂ ಇನ್ನೂ ಡೌಟ್ ಇದೆ. JDS BJP ಮೈತ್ರಿ ಮಾಡ್ಕೊಂಡಾಯ್ತು. ಇಲ್ಲ ನಿಂತರೆ ಇಂಡಿಪೆಂಡೆಂಟ್ ನಿಲ್ಬೇಕು, ಇಲ್ಲ ಒಂದು ಪಕ್ಷ ಪರ ನಿಲ್ಬೇಕು. ಇಂಡಿಪೆಂಡೆಂಟ್ ನಿಂತರೆ ನೀವು ಮತ ಹಾಕ್ತೀರಾ? ಮಂಡ್ಯದಲ್ಲಿ ಗೆಲ್ಲಕ್ಕಾಗೋದೇ ಇಲ್ಲ ಅವಳು, ಇದಂತೂ ಸತ್ಯ. ನಿಮ್ಮ ಸೊಸೆ ನೀವೇ ಹೆಂಗೆ ಅನ್ಬೋದು? ಹೋಸಲ್ ಗೆಲ್ಸಿ ಏನು ಮಾಡಿದವಳು ಮಂಡ್ಯಕ್ಕೆ ಏನು ಮಾಡಿದವಳು? ಮಂಡ್ಯದ ವಿಚಾರ ಜನಕ್ಕೆ ಗೊತ್ತಿಲ್ವಾ? ನಾನು ಮಂಡ್ಯ ಅಂತೇಳಲ್ಲ, ಮಂಡ್ಯಕ್ಕೆ ಏನು ಮಾಡಿದವಳು? ನಾ ಮಂಡ್ಯ ಬಿಟ್ಟು ಹೋಗೋದಿಲ್ಲ ಅಂತೇಳಲ್ವಾ ಪತ್ರದಲ್ಲಿ ಎಲ್ಲ. ಮಂಡ್ಯಕ್ಕೆ ಏನು ಮಾಡಿದವಳು? ಸರಿ ಅಣ್ಣ, ಈಗ ಇನ್ನೊಂದು, ಈಗ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಪುಟ್ಟರಾಜು ಅವರು ಅಂತ ಹೇಳ್ತಿದ್ದಾರೆ. ಇವರಿಬ್ಬರಲ್ಲಿ ಯಾರು ನಿಂತ್ರೆ ಒಳ್ಳೇದಾಗ್ಬೋದು ನಿಮ್ಗೆ? ಆಗುತ್ತಾ? ಅವರು ಜಗತ್ ತೀರ್ಸ್ಬಿಟ್ಟು ಹೊಡೆದವ್ರು. ಅವರು ಜಗತ್ ತೀರ್ಸ್ಬಿಟ್ಟು ಎಲ್ಕರ್ ರಾಜಕೀಯ ಕೊಟ್ಬಿಟ್ಟು ಅವನು ನಮ್ಮ ರೈತ ಸಂಘದಲ್ಲಿ ಇದ್ದವನು ಸಿದ್ದರಾಮಯ್ಯ ಇವನು ಹೇಳ್ದ, ಯಾರೋ ದಳದವನು ದೇವಗೌಡ ಹೇಳ್ದ ರೈತ ಸಂಘ ತೀರಿಸ್ಬೇಕು ಅಂತ. ಈಗ ಅವನೇ ಕುಂತವನೆ. ಇವೆಲ್ಲ ಗೆದ್ದವ ಓದವ. ಬಹುಮತ ಯಾರೂ ತಕ್ಕಾಗಲ್ಲ. ಅವ್ರ ಅಪ್ಪಂದಲ್ಲ ಬಹುಮತ ತಕ್ಕಕ್ಕೆ, ಏನೋ ಸೊಸಿ ತಕ್ಕಬೋದು ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.